ನಾಗಮಂಗಲ ಹೊತ್ತಿ ಉರಿದಿದೆ. ಆದರೆ ಈ ಗಲಭೆಗೆ ಕೊಳ್ಳಿ ಇಟ್ಟಿದ್ಯಾರು ಅನ್ನೋದೇ ಯಕ್ಷ ಪ್ರಶ್ನೆಯಾಗಿದೆ. ಬೆಂಕಿ ಹಿಂದೆ ಕೇರಳ ಪಿಎಫ್ಐ ನಂಟಿರೋದು, ನಿಷೇಧಿತ ಪಿಎಫ್ಐ ನಂಟಿರೋದು ಮತ್ತಷ್ಟು ದಟ್ಟವಾಗ್ತಾ ಇದೆ. ಕೇರಳ ಮಾತ್ರ ಅಲ್ಲ, ಬಾಂಗ್ಲಾದೇಶಿ ಭೂತದ ಕೈವಾಡ ಇರೋ ಬಗ್ಗೆ ಮಾಜಿ ಶಾಸಕರೊಬ್ಬರು ಬಾಂಬ್ ಸಿಡಿಸಿದ್ದಾರೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಅನುಮಾನ ನಾಗಮಂಗಲ ಗಲಭೆ ಹಿಂದೆ ಅನುಮಾನದ ಹೊಗೆಯಾಡ್ತಾ ಇದೆ. ಕತ್ತಲ ರಾತ್ರಿ ಕೊಳ್ಳೆ ದೆವ್ವಗಳ ಹಿಂದೆ ಕೇರಳದ ಪಿಎಫ್ಐ ಕೈವಾಡ ಇರುವಂತಹ ಶಂಕೆ ಮೂಡಿದೆ. ಬೆಂಕಿ ಹಿಂದೆ ಬಾಂಗ್ಲಾದೇಶದ ಭೂತಗಳಿರೋ ಪ್ರಶ್ನೆ ಹುಟ್ಟಿದೆ. ನಾಗಮಂಗಲ ಬೆಂಕಿ ಹಿಂದೆ ಬಾಂಗ್ಲಾದೇಶದ ಭೂತ. ಮಾಜಿ ಶಾಸಕ ಸುರೇಶ್ ಗೌಡ ಬಿಗ್ ಬಾಂಬ್. ಗಲಾಟೆ ಶುರುವಾದ ಕೆಲವೇ ಕ್ಷಣಗಳಲ್ಲೇ ನಾಗಮಂಗಲ ಹೊತ್ತುರಿದಿದೆ. ಕೋಮುಗೇಡಿಗಳ ಅಟ್ಟಹಾಸಕ್ಕೆ ಬೆಂಕಿ ಮಂಗಲ ದಗದಗಿಸಿದೆ. ಇದನ್ನೆಲ್ಲ ನೋಡಿದ್ರೆ ಈ ಗಲಭೆ ಪ್ರೀ ಪ್ಲಾನ್ ಅನ್ನೋ ಅನುಮಾನ ಮೂಡಿದೆ. ನಾಗಮಂಗಲ ಬೆಂಕಿಗೆ ಕೇರಳ ಮಾತ್ರವಲ್ಲ, ಬಾಂಗ್ಲಾದೇಶದ ನಂಟಿದೆ ಅಂತ ನಾಗಮಂಗಲ ಮಾಜಿ ಶಾಸಕ ಸುರೇಶ್ ಗೌಡ ಬಿಗ್ ಬಾಂಬ್ ಅನ್ನ ಸಿಡಿಸಿದ್ದಾರೆ. ಮಲ್ಲಾಪುರ ಜಿಲ್ಲೆಯ ಇಬ್ಬರು ಯುವಕರು ಅದರಲ್ಲಿ ತೋರಿಸಿದಾಗ ನಾನು ಶಾಸಕನಾಗಿದ್ದಂಥ ಸಂದರ್ಭದಲ್ಲಿ ಹಲವಾರು ಪೊಲೀಸ್ ಅಧಿಕಾರಿಗಳಿಗೆ ಮತ್ತು ಅವತ್ತಿನ ಗೃಹ ಸಚಿವರಿಗೂ ಸಹ ನಾನು ಒಂದು ಕಿವಿ ಮಾತು ಹೇಳಿದ್ದೆ. ನಮ್ಮ ತಾಲೂಕಿನಲ್ಲಿ ಎಲ್ಲೋ ಒಂದು ಕಡೆ ಬಾಂಗ್ಲಾದೇಶಿಯರು ಸಹ ಇದ್ದಾರೆ. ಅವ್ರು ಹೇಗೆ ಬಂದಿದ್ದಾರೆ ಗೊತ್ತಿಲ್ಲ, ಅವರೆಲ್ಲ ಯಾವ ರೀತಿ ವಾಸ ಮಾಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. ಅಲ್ಲಲ್ಲಿ ತೋಟಗಳಲ್ಲಿ ವಾಸ ಮಾಡ್ತಾ ಇದ್ದಾರೆ. ಅವ್ರನ್ನ ಯಾರು ಕರ್ಕೊಂಬಂದಿದ್ದಾರೆ, ಸ್ವಲ್ಪ ಹುಷಾರ ನೋಡಿ ಅಂತಕ್ಕಂಥದ್ದು ಹೇಳಿದೆ. ಅವತ್ತು ಸಹ ಕೇರಳ ಮೂಲದ ಇಬ್ಬರು ಕಿಡಿಗೇಡಿಗಳು ಅರೆಸ್ಟ್. ನಾಗಮಂಗಲ ಬೆಂಕಿ ಹಿಂದೆ ಕೇರಳದ ಕೈವಾಡ ಇರೋ ಶಂಕೆ ಮತ್ತಷ್ಟು ದಟ್ಟವಾಗಿದೆ. ಗಲಭೆಯಲ್ಲಿ ಇಬ್ಬರು ಕೇರಳ ಮೂಲದವರನ್ನ ಬಂಧಿಸಿರುವುದಾಗಿ ಖುದ್ದು ಮಂಡ್ಯ ಎಸ್ಪಿ ಬಾಲದಂಡಿ ಹೇಳಿದ್ದಾರೆ. ಯೂಸುಫ್ ಅಂತೇಳಿ ಈತ ಸದ್ಯ ನಾಗಮಂಗಲ ಟೌನ್ದಲ್ಲಿ ವಾಸವಾಗಿದ್ದಾರೆ. ಸ್ವಂತ ಸ್ಥಳ ಕೋಲಿಕೆರೆ ಗ್ರಾಮ, ಅಲ್ಲಂಗೂರು ಪಂಚಾಯಿತಿ, ಮಲಪ್ಪುರಂ ಡಿಸ್ಟಿಕ್, ಕೇರಳ ರಾಜ್ಯ. ಅದೇ ರೀತಿ ನಾಸೀರ್ ಅಂತೇಳಿ ಇವನು 45 ವರ್ಷ. ಇವರಿಗೆ ಆ ಥರದ PFI ಆಗಲಿ ಅಥವಾ ಇತರೆ ಬೇರೆ ಯಾವುದಾರ ಆರ್ಗನೈಸೇಷನ್ ಜೊತೆ ಲಿಂಕ್ ಇರುವ ಬಗ್ಗೆ ಯಾವುದೂ ಮಾಹಿತಿ ನಮಗೆ ಇದುವರೆಗಿನ ತನಿಖೆಯಲ್ಲಿ ಕಂಡು ಬಂದಿಲ್ಲ. ಆದರೂ ಸಹಿತ ನಾವು ಈ ಬಗ್ಗೆನೂ ಸಹಿತ ಹೆಚ್ಚಿನ ಒಂದು ತನಿಖೆಯನ್ನು ಮಾಡ್ತಾ ಇದ್ದೀವಿ. ಅದೇನೇ ಇರಲಿ, ಬೆಂಕಿ ಇಲ್ಲದೆ ಹೊಗೆಯಾಡಲ್ಲ. ಅದಕ್ಕಿಂತ ಹೆಚ್ಚಾಗಿ ಕೊಳ್ಳೆ ಇಲ್ಲದೆ ಬೆಂಕಿ ಹೊತ್ಕೊಳ್ಳಲ್ಲ. ಆದ್ರೆ ಇಲ್ಲಿ ಕೊಳ್ಳೆ ಇಟ್ಟವರ್ಯಾರು ಅನ್ನೋದೇ ಇನ್ನೂ ನಿಗೂಢ. ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ಪರಪ್ಪನ ಅಗ್ರಹಾರ ಅಪರಾಧಿಗಳಿಗೆ ಪಾಠ ಕಲಿಸುವ ವೇದಿಕೆ ಆಗಬೇಕು. ಆದರೆ ಇತ್ತೀಚೆಗೆ ಜನಪ್ರತಿನಿಧಿಗಳ ಅಡ್ಡಿಯಾಗಿ ಮಾರ್ಪಾಡಾಗ್ತಾ ಇದೆ. ಯಾಕೆ ಅಂತೀರಾ? ಈ ಸ್ಟೋರಿ ನೋಡಿ. ರಾಜಕೀಯ ನಾಯಕರ ಆಶ್ರಯ ತಾಣವಾಯ್ತ ಜೈಲು. ಸೆಂಟ್ರಲ್ ಜೈಲಲ್ಲಿ 3 ರಾಜಕೀಯ ನಾಯಕರ ಸಮಾಗಮ. ಈ ಮೊದಲು ಪರಪ್ಪನ ಅಗ್ರಹಾರ ಅಂದ್ರೆ ಸಾಕು, ಕೈದಿಗಳಲ್ಲದೆ ಆರೋಪಿಗಳು ಕೂಡ ಬೆಚ್ಚಿ ಬೀಳ್ತಾ ಇದ್ರು. ಅಲ್ಲಿನ ನರಕಯಾತನೆ ಯಾರಿಗೂ ಬೇಡ ಅಂತ ವಿಲವಿಲ ಅಂತ ಒದ್ದಾಡ್ತಾ ಇದ್ರು. ಆದ್ರೆ ಈಗ ಕಾಲ ಬದಲಾಗಿ ಹೋಗಿದೆ. ಜನರಿಗೆ ಮಾರ್ಗದರ್ಶನ ನೀಡಬೇಕಾದ ಜನಪ್ರತಿನಿಧಿಗಳೇ ಪರಪ್ಪನ ಅಗ್ರಹಾರದತ್ತ ಹೆಜ್ಜೆಯನ್ನ ಇಡ್ತಾ ಇದ್ದಾರೆ. ಹೀಗಾಗಿ 3 ಪಕ್ಷದ ರಾಜಕೀಯ ನಾಯಕರು ಈಗ ಸೆಂಟ್ರಲ್ ಜೈಲ್ ಪಾಲಾಗಿದ್ದಾರೆ. ಪರಪ್ಪನ ಅಗ್ರಹಾರ 3 ರಾಜಕೀಯ ಪಕ್ಷಗಳ ಆಶ್ರಯ ತಾಣವಾಗಿದೆ. ಬಿಜೆಪಿ, ಕಾಂಗ್ರೆಸ್ ಹಾಗೂ ಜೆಡಿಎಸ್ ನಾಯಕರು ಜೈಲಲ್ಲಿ ಸಮಾಗಮವಾಗಿದ್ದಾರೆ. ಕಾಂಗ್ರೆಸ್ನಿಂದ ವಾಲ್ಮೀಕಿ ನಿಗಮದಲ್ಲಿ ನಡೆದ ಹಗರಣದ ಕೇಸ್ನಲ್ಲಿ ಬಿ ನಾಗೇಂದ್ರ ಲಾಕ್ ಆಗಿದ್ದಾರೆ. ಏನೋ ಜಾತಿ ನಿಂದನೆ ಕೇಸ್ನಲ್ಲೇ ಬಿಜೆಪಿ ಎಂಎಲ್ಎ ಮುನಿರತ್ನ ಕೂಡ ಬಂಧನವಾಗಿದ್ದಾರೆ. ಮುನಿರತ್ನ ಪರಪ್ಪನ ಅಗ್ರಹಾರ ಸೇರೋ ಮೂಲಕ 3 ಪಕ್ಷದ ನಾಯಕರು ಜೈಲು ಸೇರಿದಂತಾಗಿದೆ. ಜನರಿಗೆ ನೀತಿ ಪಾಠ ಮಾಡಬೇಕಿದ್ದ ನಾಯಕರೇ ಹೀಗೆ ಜೈಲ್ ಪಾಲಾದ್ರೆ ಜನಸಾಮಾನ್ಯರ ಗತಿ ಏನು? ನಾಗರಾಜ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಕುರುಕ್ಷೇತ್ರದ ದುರ್ಯೋಧನ ಹಾಗೂ ನಿರ್ಮಾಪಕ ಬೇರೆ ಬೇರೆ ಕೇಸಲ್ಲಿ ಜೈಲು ಪಾಲಾಗಿದ್ದಾರೆ. ಕೊಲೆ ಕೇಸಲ್ಲಿ ದುರ್ಯೋಧನ ಲಾಕ್ ಆಗಿದ್ರೆ, ಜಾತಿ ನಿಂದನೆ ಕೇಸಲ್ಲಿ ಮುನಿರತ್ನ ಕೂಡ ಲಾಕ್ ಆಗಿದ್ದಾರೆ. ಇಂದು ಮುನಿರತ್ನ ಅವರ ಜಾಮೀನು ಅರ್ಜಿ ವಿಚಾರಣೆ ನಡೆಯಲಿದ್ದು ಜೈಲಾ ಬೇಲಾ ಅನ್ನೋದು ಗೊತ್ತಾಗುತ್ತೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ.
ಇಂದು ಮುನಿರತ್ನ ಜಾಮೀನು ಅರ್ಜಿ ವಿಚಾರಣೆ. ಕುರುಕ್ಷೇತ್ರದ ನಿರ್ಮಾಪಕನಿಗೆ ಜೈಲ ಬೇಲ. ಎಂತಹ ಬಂದ ಅದೆಂತಹ ಅನುಬಂಧ ನೋಡ್ರಿ. ಕೊಲೆ ಕೇಸ್ನಲ್ಲಿ ದರ್ಶನ ಜೈಲಿಗೆ ಹೋಗ್ತಾ ಇದ್ದಂತೆ RR ನಗರ ಶಾಸಕ ಮುನಿರತ್ನ ಕೂಡ ಜಾತಿ ನಿಂದನೆ ಕೇಸ್ನಲ್ಲೇ ಪರಪ್ಪನ ಅಗ್ರಹಾರವನ್ನ ಸೇರಿದ್ದಾರೆ. ಇವತ್ತು ಮುನಿರತ್ನ ಸಲ್ಲಿಸಿರುವಂತಹ ಜಾಮೀನು ಅರ್ಜಿ ವಿಚಾರಣೆ ಕೂಡ ನಡೆಯಲಿದೆ. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಜಾಮೀನು ಅರ್ಜಿ ವಿಚಾರಣೆ ನಡೆಯಲಿದ್ದು, ಹಿರಿಯ ವಕೀಲ ಅಶೋಕ ಹಾರ್ನಳ್ಳಿ ಮುನಿರತ್ನ ಪರ ವಾದವನ್ನ ಮಾಡಲಿದ್ದಾರೆ. ಹಿಂದೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಪ್ರಾಸಿಕ್ಯೂಷನ್ ಪರ ಜಾಮೀನಿಗೆ ಆಕ್ಷೇಪಣೆಯನ್ನ ಸಲ್ಲಿಸಲಿದ್ದಾರೆ. ಸೆಂಟ್ರಲ್ ಜೈಲಲ್ಲೇ ಮಾವ ಅಳಿಯ ಲಾಕ್. ಹಿಂದೆ ಪ್ರಜ್ವಲ್ ಹಾಗೂ ಸೂರಜ್ ಪರಪ್ಪನ ಅಗ್ರಹಾರವನ್ನ ಸೇರಿದ್ರು. ಈಗ ಶಾಸಕ ಮುನಿರತ್ನ ಹಾಗೂ ತಂಗಿ ಮಗ ದೀಪಕ್ ಜೈಲಲ್ಲಿದ್ದಾರೆ. ರೇಣುಕಾ ಕೊಲೆ ಕೇಸ್ನಲ್ಲಿ A13 ಆಗಿರುವಂತಹ ದೀಪಕ್ ಪರಪ್ಪನ ಅಗ್ರಹಾರದಲ್ಲಿದ್ದಾನೆ. ಈ ಮೂಲಕ ಸಂಬಂಧಿಗಳಿಬ್ಬರು ಪರಪ್ಪನ ಅಗ್ರಹಾರ ಜೈಲ್ ಸೇರಿದ್ದಾರೆ. ಇವತ್ತು ಮುನಿರತ್ನ ಜಾಮೀನು ಅರ್ಜಿ ವಿಚಾರಣೆ ನಡೆಯಲಿದ್ದು, ಜೈಲಾಗುತ್ತಾ ಅಥವಾ ಬೇಲಾಗುತ್ತಾ ಅನ್ನೋದು ಕಾದ್ ನೋಡಬೇಕಿದೆ. ನಾಗರಾಜ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಈ ಜಿಲ್ಲೆಯ ಗಣಪತಿ ವಿಸರ್ಜನಾ ಮೆರವಣಿಗೆ ಅಂದ್ರೆ ಇಡೀ ರಾಜ್ಯವೇ ತಿರುಗಿ ನೋಡುತ್ತೆ. ಹೊರ ರಾಜ್ಯದ ಜನ ಮೆರವಣಿಗೆ ನೋಡೋಕೆ ಬರ್ತಾರೆ. ರಾಜ ಬೀದಿಯಲ್ಲಿ ಈ ಗಣಪತಿ ಹೊರಟ್ರೆ ಇಡೀ ಜಿಲ್ಲೆಯ ಕೇಸರಿಮಯ ಆಗ್ಬಿಡುತ್ತೆ. ಯಾಕಂದ್ರೆ ಈ ಗಣಪತಿಯ ಕ್ರೇಜ್ ಅಷ್ಟಿರುತ್ತೆ. ಈ ಕುರಿತ ಒಂದು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನೋಡಿ. ಮಲೆನಾಡ ಮಹಾಗಣಪತಿಯ ಅದ್ದೂರಿ ಉತ್ಸವ. ಕಿಕ್ಕಿರಿದ ಭಕ್ತರು, ತಳ್ಳಾಟ, ನೂಕಾಟ ಜೋರು. ಇಡೀ ರಾಜ್ಯಾದ್ಯಂತ ಸಖತ್ ಸದ್ದು ಮಾಡುವ ಗಣಪತಿ ಅಂದ್ರೆ ಅದು ಮಲೆನಾಡ ಹಿಂದೂ ಮಹಾಸಭಾ ಗಣಪತಿ. ಯಾಕಂದ್ರೆ ಈ ಗಣಪತಿ ವಿಸರ್ಜನೆಯ ಗತ್ತು ಗಮ್ಮತ್ತು ಆರ್ಭಟ ನೋಡ್ತಿದ್ರೆ ನಿಜಕ್ಕೂ ಮೈ ಜುಮ್ಮೆನ್ಸುತ್ತೆ. ಇತಿಹಾಸ ಪ್ರಸಿದ್ಧ ಶಿವಮೊಗ್ಗ ಹಿಂದೂ ಮಹಾಸಭಾ ಗಣಪತಿ ವಿಸರ್ಜನೆಯ ರಾಜಬೀದಿ ಉತ್ಸವ ಅದ್ದೂರಿಯಾಗಿ ನಡೆಯಿತು. ಸುಮಾರು 80,000ಕ್ಕೂ ಅಧಿಕ ಜನ ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ರು. ದಾರಿಯುದ್ದಕ್ಕೂ ಗಣಪನಿಗೆ ಜೈಕಾರವನ್ನ ಹಾಕಿದ್ರು. ಇಡೀ ಶಿವಮೊಗ್ಗ ನಗರ ಕೇಸರಿಮಯವಾಗಿತ್ತು. ಈ ವರ್ಷದ ಅದ್ದೂರಿ ಮೆರವಣಿಗೆಯಲ್ಲಿ ಕಲಾ ತಂಡಗಳು, ಮಂಗಳವಾದ್ಯ, ಚಂಡೆಮೇಳ, ಡೊಳ್ಳು ಕುಣಿತ ಸೇರಿದಂತೆ ವಿವಿಧ ಜಾನಪದ ಕಲಾ ತಂಡಗಳು ಮೆರವಣಿಗೆಗೆ ರಂಗು ತಂದವು. ಬೃಹತ್ ಮೆರವಣಿಗೆಯ ಬಳಿಕ ಇಂದು ಮುಂಜಾನೆ ಗಣಪನನ್ನ ವಿಸರ್ಜನೆ ಮಾಡಲಾಯಿತು. ಒಟ್ಟಾರೆ ಶಿವಮೊಗ್ಗದ ಹಿಂದೂ ಮಹಾಸಭಾ ಗಣೇಶ ಮೆರವಣಿಗೆ ಹಾಗೂ ವಿಸರ್ಜನೆ ಪೊಲೀಸ್ ಭದ್ರತೆಯೊಂದಿಗೆ ನಡೆದಿದ್ದು, ಗಣಪನನ್ನ ಶಾಂತ ರೀತಿಯಲ್ಲಿ ವಿಸರ್ಜನೆಯನ್ನ ಮಾಡಲಾಗಿದೆ. ಕ್ಯಾಮರಾ ಪರ್ಸನ್ ಚಿರಾಗ್ ಜೊತೆ ಭೀಮಾ ನಾಯ್ಕೇಸ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ನಾಡಿನಾದ್ಯಂತ ಗಣೇಶನ ಉತ್ಸವ ಅದ್ಧೂರಿಯಾಗಿ ನೆರವೇರಿದೆ. ಅದರಲ್ಲೂ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದಲ್ಲಿ ಗಣಪತಿ ಉತ್ಸವ ಹೇಗಿತ್ತು ಗೊತ್ತಾ? ತೋರಿಸ್ತೀವಿ ನೋಡಿ. ಅಬ್ಬಬ್ಬಾ, ಒಂದಕ್ಕಿಂತ ಒಂದು ಡಿಫರೆಂಟ್ ಗಣಪ, ದಂಡು ದಂಡಾಗಿ ಸೇರಿರೋ